ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಪೆನ್ಡ್ರೈವ್ ಬಹಿರಂಗಪಡಿಸಿ ಸಂತ್ರಸ್ತೆಯರ ಮಾನಹರಾಜಿಗೆ ಕಾರಣರಾದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕಾನೂನು ಕ್ರಮ ಜರುಗಿಸಲಿ ಸುನಿಲ್ ಹೆಗ್ಡೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ತಮ್ಮ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಮಾಜಿ ಶಾಸಕರಾದ ಸುನಿಲ್ ಹೆಗ್ಡೆಯವರು ಮಾಧ್ಯಮದೊಂದಿಗೆ ಮಾತನಾಡಿ, ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರು ತಾವು ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಯ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ಖಂಡಿಸುತ್ತಾ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣವನ್ನು ಬಹಿರಂಗಪಡಿಸಿ ಸಂತ್ರಸ್ತೆ ಮಹಿಳೆಯರ ಮಾನಹರಾಜಿಗೆ ಕಾರಣರಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಹಾಗೂ ಪ್ರಜ್ವಲ್ ರೇವಣ್ಣ ಅವರಿಗೆ ತಪ್ಪಿತಸ್ಥರೆಂದು ಶಿಕ್ಷೆ ಆಗಲಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೋಗಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಹೋಗಲಿಲ್ಲ ಪ್ರಶ್ನೆ ಬೇರೆ, ಆದರೆ ಹೋಗಿ ಮಾಡುವಂಥ ವ್ಯಕ್ತಿ ಒಂದು ಹೆಣ್ಮಗಳಾಗಿ ಒಂದು ಹೆಣ್ಮಗಳಿಗೆ ಇದು ಮಾಡುವಂಥ ಕೆಲಸ ಮಾಡ್ತಾರೆ ಅಂದರೆ ಕಾಂಗ್ರೆಸ್ನಲ್ಲಿ ಇದು ಮೆಂಟ್ಯಾಲಿಟಿ ಬೆಳೆದಿರುತ್ತೆ. ಉದಾಹರಣೆಗಾಗಿ ಪ್ರಜ್ವಲ್ ರೇವಣ್ಣನ ಪೆನ್ಡ್ರೈವ್ ಕೇಸ್ಗಳು, ಪ್ರಜ್ವಲ್ ರೇವಣ್ಣನ ಪೆನ್ಡ್ರೈವ್ ಕೇಸ್ ಬಗ್ಗೆ ನಾವು ಖಂಡನೆ ಮಾಡ್ತೇವೆ. ಯಾಕಂದರೆ ಅದು ಆ ಥರ ಯಾವುದೂ ಹೆಣ್ಮಗಳಿಗೆ ಅನ್ಯಾಯ ಆಗುವಂಥ ಕೆಲಸ ಯಾರು ಮಾಡ್ತಾರೆ. ಆದರೆ ಯಾವ ಸಂತ್ರಸ್ತೆಯರು ಅದರಲ್ಲಿ ಇದ್ದಾರಲ್ಲ, ಅವರೇ ಒಂದು ಕಂಪ್ಲೇಂಟ್ ಕೊಟ್ಟು ಕೇಸ್ ಮಾಡೋದು ಬೇರೆ ಪ್ರೊಸೀಜರ್. ಅದನ್ನು ಡಿ ಕೆ ಶಿವಕುಮಾರ್ ಅವರು ತಮ್ಮ ತೆವಲಿಗೆ, ರಾಜಕೀಯ ತೆವಲಿಗೆ ಅದನ್ನು ಯಾರಿಗೋ ಒಂದು ಹಾನಿ ಮಾಡಲಿಕ್ಕೆ ಹೋಗಿ ಎಷ್ಟು ಜನ ಅದರ ಹೆಣ್ಮಕ್ಳು ಇದ್ದಿರಲ್ಲ, ಭಾಳ ಜನ ಕಂಪ್ಲೇಂಟ್ ಕೊಡಲಿಲ್ಲ. ಅವರನ್ನು ರಸ್ತೆಗೆ ತಂದು ನಿಲ್ಲಿಸುವಂಥ ಕೆಲಸ ಮಾಡಿದ್ರು, ಬೀದಿಗೆ ತರುವಂಥ ಕೆಲಸ ಮಾಡಿದ್ರು. ಯಾರು? ಈ ಡಿ ಕೆ ಶಿವಕುಮಾರ್ ಒಳ್ಳೆಯದಕ್ಕೆ ಮಾಡಿದ್ರೆ ಮತ್ತು ಅದು ತನ್ನ ರಾಜಕೀಯ ಸೇಡನ್ನು ತೀರಿಸಿಕೊಳ್ಳಿಕ್ಕೆ. ಹೀಗಾಗಿ ಮೊದಲು ಡಿ ಕೆ ಶಿವಕುಮಾರ್ ಮೇಲೆ ಕೇಸ್ ಆಗುತ್ತೆ. ಪ್ರಜ್ವಲ್ ರೇವಣ್ಣನ ಎನ್ಕ್ವೈರಿ ಮಾಡಿ ತರಲಿ, ಅದಕ್ಕೆ ಬೇಕಾದಂಥ ಸಾಕ್ಷಿ ಕ್ರಿಯೇಟ್ ಮಾಡಿ ಅವ್ರು ತಪ್ಪಿಗೆ ಅವ್ನು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಕೊಡಲಿ, ತಪ್ಪಿಲ್ಲ. ಡಿ ಕೆ ಶಿವಕುಮಾರ್ ಯಾಕಂದರೆ ಅಷ್ಟು ಜನ ಹೆಣ್ಮಕ್ಳು ಈಗ ಏನೇ ಯಾವುದಾದ್ರು ಇದ್ದಾರಲ್ಲ, ಯಾರೂ ಬಂದು ಕಂಪ್ಲೇಂಟ್ ಕೊಡಲಿಲ್ಲ. ಇವ್ರು ಫೋರ್ಸಿಬ್ಲಿ ತಂದು ತೊಗೊಂಡಾರ, ಬಾಕಿದವ್ರು ಕೊಡಬೇಕಲ್ಲ ಕಂಪ್ಲೇಂಟನ್ನು. ಅವರ ಮಾನವನ್ನು ರಸ್ತೆಗೆ ತಂದವ್ರು ಯಾರು? ನಿಜ ಡಿ ಕೆ ಶಿವಕುಮಾರ್. ಅವನ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ SIT ತನಿಖೆ ಡಿ ಕೆ ಶಿವಕುಮಾರ್ ಮೇಲೂ ಮಾಡಬೇಕು. ಮತ್ತು ಅಂಜಲಿ ತಾಯಿ ಲಿಂಬಾಳ್ಕರ್ ಅವರು ರಶ್ಮಿ ಬಂಧನವಾಗಿ ಹೇಳಿದ್ದನ್ನು ನಾವು ಖಂಡನೆ ಮಾಡ್ತೇವೆ. ಮತ್ತು ಒಂದು ಹೆಣ್ಮಗಳಾಗಿ ನಿಮ್ಮ ಸರ್ಕಾರ ಗೃಹಲಕ್ಷ್ಮಿ ಹೆಣ್ಮಕ್ಳು ಸಹಾಯ ಮಾಡ್ತಾರೆ ಅಂತ ಹೇಳಿದವರು ಒಂದು ಹೆಣ್ಮಗಳ ಬಗ್ಗೆ ಟ್ವೀಟ್ ಮಾಡಬೇಕಾದ್ರೆ ತನ್ನ ಘನತೆಯನ್ನು ನೋಡ್ಕೊಂಡು, ಒಂದು ಸಣ್ಣ ಘನತೆ ಏನೈತೆ ನೋಡ್ಕೋಬೇಕು, ಆಮೇಲೆ ಅವ್ರ ಘನತೆಯನ್ನು ನೋಡ್ಕೊಂಡು ಅದಕ್ಕೆ ಇದು ಮಾಡಬೇಕು. ಅದನ್ನು ನಾವು ಖಂಡನೆ ಮಾಡ್ತೇವೆ ಸಲ. ಮತ್ತು ರಶ್ಮಿನ ಬಂಧನ ಅವರು ಟ್ವೀಟ್ ಮಾಡಿದ್ದು ಅವರು ಮಾಡದೇ ಇದ್ರು. ನರೇಂದ್ರ ಮೋದಿ ಅವರು ಏನು ಬಾಂಬೆ ಒಳಗೆ ಅದನ್ನು ಬ್ರಿಡ್ಜ್ ಮಾಡುವ ಮೂಲಕ ಅದೇನು ಮಾಡಿದ್ದೈತೆ, ಅದು ಸಾಮಾನ್ಯ ಮನುಷ್ಯ, ಒಂದು ರಿಕ್ಷಾ ಚಾಲಕ, ಒಂದು ಇದು ಮಾಡೋರು ಸಹ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅದು ಕೆಲಸ ಆಗಿದ್ದಿಲ್ಲ. ಈ 47ರಲ್ಲಿ ಸ್ವಾತಂತ್ರ್ಯ ಬಂದು 2014 ಕಾಂಗ್ರೆಸ್ ಸರ್ಕಾರ 65-70 ವರ್ಷದಲ್ಲಿ ಯಾಕೆ ಸರಿಯಾದ ಬ್ರಿಡ್ಜ್ ಮಾಡಲಿಕ್ಕೆ ಬರಲಿಲ್ಲ, ಸರಿಯಾದ ರಸ್ತೆಗಳನ್ನು ಕೊಡಲಿಕ್ಕೆ ಬರಲಿಲ್ಲ. ಕೇವಲ ಜಾತಿಗಳ ಆಧಾರ, ಧರ್ಮ ಆಧಾರ ಬರುತ್ತೆ. 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಕ್ಷಾಂತರ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದು ಒಂದು ಶ್ಲಾಘನೀಯ ಯೋಗ್ಯ. ಅದು ಅಂಜಲಿ ಲಿಂಬಾಳ್ಕರ್ ಅವರು ಶ್ಲಾಘನೆ ಮಾಡಬೇಕು, ಇಲ್ಲ ಅವ್ರು ತೋರಿಸ್ಕೊಳ್ಬೇಕು ಈ ರೀತಿಯ ಯಾವ ಕೆಲಸಗಳನ್ನು ಕಾಂಗ್ರೆಸ್ದವ್ರು ಮಾಡಿದ್ದಾರೆ ಅಂತೇಳಿ. ಆಮೇಲೆ ಬೇರೆಯವ್ರ ಬಗ್ಗೆ ಟೀಕೆ ಮಾಡುವಂಥದ್ದನ್ನು ಅಂಜಲಿ ಲಿಂಬಾಳ್ಕರ್ ಅವರು ಮಾಡಬೇಕಾಗ್ತದೆ. ಇಲ್ಲ ಸಲ್ಲದ ಟೀಕೆ ಮಾಡಿದರೆ ನಾಳೆ ಪ್ರತಿಭಟನೆಯನ್ನು ಎದುರಿಸುವಂಥಕ್ಕೆ ಅವ್ರು ತಯಾರಾಗಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.